ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಅಮರನಾಥ್ ಯಾತ್ರೆ ಸಾಕಷ್ಟು ಜನರಿಗೆ ಅಮರನಾಥ್ ಯಾತ್ರೆಯನ್ನ ಮಾಡಬೇಕು ಅಂತ ಹೇಳಿ ಬಹುದೊಡ್ಡ ಕನಸನ್ನ ಕಟ್ಕೊಂಡಿರ್ತಾರೆ. ಯಾಕಂತ ಹೇಳಿದ್ರೆ ಅಮರನಾಥ ಯಾತ್ರೆ ಒಂದು ಪವಿತ್ರವಾದಂತಹ ಯಾತ್ರೆ ಆಗಿದೆ. 4 ಶತಮಾನಗಳಿಂದ ಕೂಡ ಯಾತ್ರಿಗರು ಉದ್ಭವ ಜ್ಯೋತಿರ್ಲಿಂಗವನ್ನ ನೋಡೋದಕ್ಕೆ ಅಮರನಾಥ ಯಾತ್ರೆಯನ್ನ ಮಾಡ್ತಾ ಇರ್ತಾರೆ. ಶತಮಾನಗಳಿಂದ ಮಾಡ್ಕೊಂಡು ಬಂದಿರುವಂತಹ ಈ ಒಂದು ರೂಢಿ ಇವತ್ತಿಗೂ ಕೂಡ ಚಾಲ್ತಿಯಲ್ಲಿದೆ. ಅಂಡ್ ಏನಪ್ಪ ವಿಷಯ ಅಂತ ಹೇಳಿದ್ರೆ, ಅಮರನಾಥ್ ಜ್ಯೋತಿರ್ಲಿಂಗ ಜುಲೈನಲ್ಲಿ ಸ್ಟಾರ್ಟ್ ಆಗಿ ಆಗಸ್ಟ್ ನಲ್ಲಿ ಎಂಡ್ ಆಗುತ್ತೆ. ಅಂದ್ರೆ 54 ದಿನಗಳ ಕಾಲ ಅಮರನಾಥ್ ಜ್ಯೋತಿರ್ಲಿಂಗ ಯಾತ್ರಿಗಳಿಗೆ ದರ್ಶನವನ್ನ ಕೊಡುತ್ತೆ. ಆದ್ರೆ ಈ ಸಲ ಕೇವಲ 5 ದಿನದಲ್ಲಿ ಅಮರನಾಥ್ ಜ್ಯೋತಿರ್ಲಿಂಗ ಕಂಪ್ಲೀಟ್ ಆಗಿ ಕಣ್ಮರೆಯಾಗಿದೆ. ಅಂದ್ರೆ ಐಸ್ ಅಲ್ವಾ ಅದು, ಹಾಗಾಗಿ ಕರ್ಗೋಗ್ಬಿಟ್ಟಿದೆ. ಯಾಕೆ ಈ ರೀತಿಯಾಗಿ ಆಯ್ತು? ನಮ್ಮ ಜನರು ಮಾಡ್ತಿರುವಂತಹ ಮಿಸ್ಟೇಕ್ಸ್ ನಿಂದ ಹೀಗಾಯ್ತಾ, ಅಥವಾ ವಾತಾವರಣದಲ್ಲಿ ಬದಲಾವಣೆ ಆಗಿರೋದ್ ಕಾರಣ, ಇಲ್ಲ ನಮ್ಗೆ ಪ್ರಕೃತಿ ಕೊಡ್ತಿರುವಂತಹ ಮುನ್ಸೂಚನೆಯ ಅನ್ನೋ ಒಂದು ವಿಚಾರ ಕೂಡ ಈಗ ಭಾರಿ ಚರ್ಚೆ ಆಗ್ತಿದೆ. ಅಂಡ್ ಅಮರನಾಥ ಯಾತ್ರೆ ಅಂತಂದ್ರೆ ಸಾಕಷ್ಟು ಜನಕ್ಕೆ ಇದು ಒಂದು ಪವಿತ್ರವಾದಂತಹ ಯಾತ್ರೆ ಅಂತ ಗೊತ್ತಿದ್ರು ಕೂಡ ಇದರಲ್ಲಿ ಒಂದು ಲೈಫ್ ಸಿಗ್ನಿಫಿಕೆನ್ಸ್ ಇದೆ. ಆ ಲೈಫ್ ಸಿಗ್ನಿಫಿಕೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳ್ತಾರೆ. ಅಂದ್ರೆ ಬರ್ತ್ ಅಂಡ್ ಡೆತ್. ಹೇಗೆ ಆ ಒಂದು ಐಸ್ ಫಾರ್ಮ್ ಆಗುತ್ತಲ್ಲ, ಅದನ್ನ ಬರ್ತ್ ಆಗಿ ಕನ್ಸಿಡರ್ ಮಾಡಿದ್ರೆ, ಯಾವಾಗ ಆ ಮಂಜುಗಡ್ಡೆ ಕರಗ್ತಾ ಹೋಗುತ್ತಲ್ಲ ಅದನ್ನ ಡೆತ್ ಆಗಿ ಸಾವಾಗಿ ಹೇಳ್ತಾರೆ. ಇದು ನಮ್ಮ ಜೀವನಕ್ಕೆ ಇರುವಂತಹ ಒಂದು ಸಿಗ್ನಿಫಿಕೆನ್ಸ್ ಅನ್ನ ತೋರಿಸುತ್ತೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಶತಮಾನಗಳ ಹಿಂದೆ ಅಂದ್ರೆ ಶಿವ ಪಾರ್ವತಿನ ಅಮರನಾಥ್ ಗುಹೆಗೆ ಕರ್ಕೊಂಡು ಹೋಗಿ ಅವರಿಗೆ ಲೈಫ್ ಸಿಗ್ನಿಫಿಕೆನ್ಸ್ ಅನ್ನ ಹೇಳಿದ್ರು ಅಂತ ಒಂದಷ್ಟು ಕಥೆಗಳಿದೆ. ಅಂದ್ರೆ ಪುರಾತನ ಕಥೆಗಳಿದೆ. ಅಲ್ಲಿ ಕರ್ಕೊಂಡೋಗಿ ಪಾರ್ವತಿಗೆ ಹೇಗೆ ಅದು ಮಂಜುಗಡ್ಡೆ ಫಾರ್ಮ್ ಆಗತ್ತಲ್ಲ ಅದನ್ನ ಜನನಕ್ಕೆ, ಹಾಗೆ ಯಾವಾಗ ಕರ್ಗತ್ತಲ್ಲ ಅದನ್ನ ಸಾವಿಗೆ ಸಿಗ್ನಿಫಿಕೆನ್ಸ್ ಮಾಡಿ ಶಿವ ಪಾರ್ವತಿಗೆ ಹೇಳಿದ್ರು ಅನ್ನೋ ಕಥೆಯನ್ನ ನಾವು ಚಿಕ್ಕ ವಯಸ್ಸಿನಿಂದ ಕೇಳ್ಕೊ ಬರ್ತಾ ಇದೀವಿ. ಅದನ್ನೇ ಈಗಲೂ ಕೂಡ ಸಾಕಷ್ಟು ಜನ ನಂಬ್ತಾರೆ. ಅಂಡ್ ಅಲ್ಲಿ ಸಾಕಷ್ಟು ಜನ ಯಾತ್ರಿಗಳು ಅಥವಾ ಜ್ಞಾನಿಗಳು, ಮಹರ್ಷಿಗಳು ಹೋಗಿ ಮೆಡಿಟೇಷನ್ ಅನ್ನ ಮಾಡಿ ಕೂಡ ಬರ್ತಾರೆ. ಯಾಕಂತ ಹೇಳಿದ್ರೆ ಅಲ್ಲಿ ಉದ್ಭವ ಆಗುವಂತಹ ಜ್ಯೋತಿರ್ಲಿಂಗ ಇದೆ ಅಂತ. ಹೇಗೆ ಜ್ಯೋತಿರ್ಲಿಂಗ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ರೆ, ಅದು ಒಂದು ಬಂಡೆಗಳು, ಅಂದ್ರೆ ಒಂದು ಗುಹೆ. ಆ ಗುಹೆಯಲ್ಲಿರುವಂತಹ ಬಂಡೆಗಳಿಂದ ನೀರು, ವಾಟರ್ ಡ್ರಾಪ್ಲೆಟ್ ಆಗಿ 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 ಒಂದು ಮಂಜುಗಡ್ಡೆ ಫಾರ್ಮ್ ಆಗುತ್ತೆ. ಮಂಜುಗಡ್ಡೆ ಫಾರ್ಮ್ ಆದಾಗ ಅದು ಶಿವಲಿಂಗನ ಆಕಾರದಲ್ಲಿ ಇರುವಂತಹ ಕಾರಣ ಅದನ್ನ ಜ್ಯೋತಿರ್ಲಿಂಗ ಅಂತ ಹೇಳಿ, ಉದ್ಭವ ಜ್ಯೋತಿರ್ಲಿಂಗ ಅಂತ ಹೇಳಿ ಜನ ಕರೀತಾರೆ. ಇಲ್ಲಿ ಯಾಕೆ 5 ದಿನಕ್ಕೆ ಅಮರನಾಥ ಜ್ಯೋತಿರ್ಲಿಂಗ ಕರ್ಗೋಯ್ತು ಅಂತ ಕೇಳೋದಾದ್ರೆ, ಈಗ ಎಲ್ರಿಗೂ ಗೊತ್ತಿದೆ, ಅಂದ್ರೆ ಈಗ ಸ್ನೋಫಾಲ್ ಅಥವಾ ಮಳೆ ಅನ್ನೋದು ತುಂಬಾ ಕಡಿಮೆ ಆಗಿದೆ ನಮ್ಮ ಭಾರತದಲ್ಲಿ. ಏನಿಲ್ಲ ಅಂದ್ರೂ 65% ಅಷ್ಟು ಸ್ನೋಫಾಲ್ ಕೂಡ ಕಡಿಮೆ ಆಗಿದೆ. 65% ಅಷ್ಟು ಮಳೆ ಕೂಡ ನಮ್ಮ ಭಾರತದಲ್ಲಿ ಕಡಿಮೆ ಆಗಿದೆ. ಅಂಡ್ ಇದು ಗ್ಲೋಬಲ್ ವಾರ್ಮಿಂಗ್ ಇಂದ ಆಗ್ತಿದೆ, ಅಥವಾ ಯಾಕೆ ಈ ರೀತಿಯಾಗಿ ಮಳೆ ಕಡಿಮೆ ಆಗ್ತಿದೆ ಅಂತ ಹೇಳಿ ಈಗಾಗಲೇ ಸಾಕಷ್ಟು ರಿಸರ್ಚ್ ಕೂಡ ಅದ್ರ ಮೇಲೆ ನಡೀತಾ ಇದೆ. ಈ ರೀತಿಯಾಗಿ ಸ್ನೋಫಾಲ್ ಕಡಿಮೆ ಆಗಿರೋದ್ರಿಂದ ಅಲ್ಲಿ ಉಷ್ಣಾಂಶತೆ ತುಂಬಾ ಜಾಸ್ತಿನೇ ಇದೆ. ಅಂಡ್ ಆಲ್ಸೋ ಯಾರೆಲ್ಲ ಯಾತ್ರಿಗರು ಅಮರನಾಥ್ ಜ್ಯೋತಿರ್ಲಿಂಗ ದರ್ಶನ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದಾರಲ್ಲ, ಆ ಜನಸಂಖ್ಯೆ ಕೂಡ ಜಾಸ್ತಿ ಆಗ್ತಿದೆ. ಅಲ್ಲಿ ಹೋಗಕ್ಕೆ 2 ರಸ್ತೆ ಇದೆ. ಒಂದು ಪೆಹಲ್ಗಾಮ್ ಥ್ರೂ ಹೋಗ್ಬೇಕು, ಅದು 36 ಇಂದ 48 ಕಿಲೋಮೀಟರ್ಸ್ ಆಗುತ್ತೆ. ಇನ್ನೊಂದು ಬದಲ್ದಾರ್ ರೂಟ್, ಇದು ಏನಿಲ್ಲ ಅಂದ್ರೂ 14ರಿಂದ ಒಂದು 16 ಕಿಲೋಮೀಟರ್ ಆಗುತ್ತೆ. ಆದ್ರೆ ಈ 14ರಿಂದ 16 ಕಿಲೋಮೀಟರ್ ಇದೆಯಲ್ಲ, ಇದು ಹೋಗೋದು ತುಂಬಾ ಕಷ್ಟಕರವಾದಂತಹ ಒಂದು ರಸ್ತೆಯಲ್ಲೇನೆ ಹೋಗುತ್ತೆ. ಹಾಗಾಗಿ ಈಗ ಜನ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅಲ್ಲಿನ ಬಿಸ್ನೆಸ್ ಪರ್ಪಸ್ಗೋ ಅಥವಾ ಜನರನ್ನ ಆಕರ್ಷಣೆ ಮಾಡ್ಬೇಕು ಅಂತನೋ ಅಥವಾ ಟೂರಿಸಂ ನ ಇಂಪ್ರೂವ್ ಮಾಡ್ಬೇಕಂತನೋ ಏನೋ, ಅಲ್ಲಿನ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ, ಕಾಂಕ್ರೀಟ್ ರೋಡ್ಸ್ ಗಳನ್ನ ಹಾಕ್ತಾ ಇದ್ದಾರೆ. ಅಲ್ಲಿ ಒಂದು ಹೋಟೆಲ್ಸ್ ಗಳನ್ನ ತರ್ತಾ ಇದ್ದಾರೆ, ಅಲ್ಲಿ ಮೋಟೆಲ್ಸ್ ಗಳನ್ನ ತರ್ತಾ ಇದ್ದಾರೆ. ಒಂದು ಟೌನ್ಶಿಪ್ ಅನ್ನ ಅಮರನಾಥ್ ಯಾತ್ರೆಗೆ ಹೋಗುವಂತಹ ಒಂದು ರಸ್ತೆಯಲ್ಲಿ ನಡೀತಾ ಇದೆ. ಹೀಗಾಗಿ ಸಾಕಷ್ಟು ಜನ ಈ ಒಂದು ಅಮರನಾಥ್ ಯಾತ್ರೆಯನ್ನ ಮಾಡಬೇಕು ಅಂತ ಹೇಳಿ ತುಂಬಾ ಜನ ಬರ್ತಾ ಇದ್ದಾರೆ. ಅಕಾರ್ಡಿಂಗ್ ಟು ರೂಲ್ಸ್ ಅಥವಾ ನಿಯಮಗಳ ಪ್ರಕಾರ 10,000 ಜನ ಮಾತ್ರ ಪ್ರತಿನಿತ್ಯ ಹೋಗಿ ದರ್ಶನವನ್ನ ಪಡಿಬೇಕು. ಯಾಕಂತ ಹೇಳಿದ್ರೆ ಈ ಹಿಂದೆ ಇರುವಂತಹ ರಿಸರ್ಚ್ ಅಥವಾ ರಿಸೋರ್ಸಸ್ ಪ್ರಕಾರ ಅಲ್ಲಿ ಜನ ಜಾಸ್ತಿ ಆದ್ರೆ ಉಷ್ಣಾಂಶತೆ ಜಾಸ್ತಿಯಾಗಿ ಶಿವಲಿಂಗ ಕರ್ಗುತ್ತೆ ಅಂತ ಹೇಳಿ ಈ ಹಿಂದೆನೆ ರಿಸೋರ್ಸಸ್ ಅಥವಾ ರಿಸರ್ಚರ್ಸ್ ಹೇಳಿದ್ರು. ಆದ್ರೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಕೂಡ ಅಲ್ಲಿನ ಅಧಿಕಾರಿಗಳು, ಭಕ್ತಾದಿಗಳು ಅಂದ್ರೆ ಯಾತ್ರಿಗಳು ಜಾಸ್ತಿ ಬರ್ತಾ ಇದ್ದಾರೆ ಅಂತ ಹೇಳಿ ಜಾಸ್ತಿ ಜನಕ್ಕೆ ದರ್ಶನವನ್ನ ಮಾಡ್ಕೊಳ್ಬೇಕು ಅನ್ನೋ ಒಂದು ಹಂಬಲ ಇರೋದ್ರಿಂದ ಅವ್ರೇನ್ ಮಾಡ್ತಿದ್ದಾರೆ, ಅಲ್ಲಿ 10,000 ಜನ ಹೋಗೋ ಕಡೆ 20ರಿಂದ 25,000 ಜನ ಪ್ರತಿನಿತ್ಯ ಹೋಗ್ತಾ ಇದ್ದಾರೆ.
ಅವ್ರು ಅಷ್ಟು ಜನಕ್ಕೂ ಕೂಡ ದರ್ಶನ ಭಾಗ್ಯವನ್ನ ಕಲ್ಪಿಸ್ಕೊಡ್ತಾ ಇದ್ದಾರೆ. ಅಂಡ್ ಇಲ್ಲಿ ಜನ ಜಾಸ್ತಿ ಆಗಿರೋದ್ರಿಂದ ಹೀಟ್ ಪ್ರೊಡ್ಯೂಸ್ ಜಾಸ್ತಿ ಆಗ್ತದೆ. ಹೀಟ್ ಪ್ರೊಡ್ಯೂಸ್ ಜಾಸ್ತಿ ಆದಾಗ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮಂಜುಗಡ್ಡೆ ಕರಗ್ತಾ ಹೋಗ್ತಾ ಇದೆ. ಕಳೆದ 5 ದಿನಗಳಲ್ಲಿ ಏನಿಲ್ಲ ಅಂದ್ರೂ 93,000 ಜನ ಈಗಾಗಲೇ ಅಮರನಾಥ್ ಯಾತ್ರೆಯನ್ನ ಪೂರ್ಣಗೊಳಿಸಿದ್ದಾರೆ. ಅಷ್ಟು ಜನಕ್ಕೂ ದರ್ಶನ ಭಾಗ್ಯ ಸಿಕ್ಕಿದೆ. ಹಾಗಾಗಿ ಇಲ್ಲಿ ಏನ್ ನೀವು ಉದ್ಭವ ಜ್ಯೋತಿರ್ಲಿಂಗ ಆಯ್ತಲ್ಲ, ಅದು ಕ್ರಮೇಣ ಕರ್ಗ್ ಹೋಗಿದೆ ಈಗಾಗಲೇ. ಅಂಡ್ ನಾವು ಮಾಡ್ತಿರುವಂತಹ ಮಿಸ್ಟೇಕ್ಸೇ ಇದು ಅಂತ ನನ್ನ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಈಗ ಸೋಷಿಯಲ್ ಮೀಡಿಯಾ ನಮ್ಮೆಲ್ರಿಗೂ ಗೊತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರೂ ಒಂದು ವಿಷಯ ಟ್ರೆಂಡ್ ಆಗ್ತಿದೆ ಅಂತ ಹೇಳಿದ್ರೆ ಆ ಟ್ರೆಂಡ್ಗೆ ತಕ್ಕಂತೆ ಈಗ ಜನ ಕೂಡ ಬದಲಾಗ್ತಾ ಹೋಗ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಕೊಟ್ಟಿಯೂರು ದೇವಸ್ಥಾನ, ಅಂದ್ರೆ ಕೊಟ್ಟಿಯೂರು ದೇವಸ್ಥಾನ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗೋದಕ್ಕೂ ಮುಂಚೆ ಕೂಡ ಅಲ್ಲಿಗೆ ಭಕ್ತಾದಿಗಳು ಹೋಗ್ತಾ ಇದ್ರು. ಅದ್ರ ಬಗ್ಗೆ ಗೊತ್ತಿರೋರು ಮಾತ್ರ ಹೋಗ್ತಾ ಇದ್ರು. ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಜನ ಹಾಕೋದಕ್ಕೆ ಶುರು ಮಾಡಿದ್ರು, ಭಕ್ತಾದಿಗಳು ಜಾಸ್ತಿ ಹೋಗೋದಕ್ಕೆ ಶುರು ಆಯ್ತು, ಅಲ್ಲಿ ಸ್ಟ್ಯಾಂಪೇಡ್ ಕೂಡ ಆಯ್ತು. ಅದೇ ರೀತಿಯಾಗಿ ಕಾಮಾಖ್ಯ ದೇವಾಲಯದಲ್ಲೂ ಕೂಡ ಇದೇ ರೀತಿಯಾದಂತಹ ಸ್ಟ್ಯಾಂಪೇಡ್ ಈ ಹಿಂದೆ ಕಳೆದ 15 ದಿನಗಳ ಹಿಂದೆ ನಡೆದಿತ್ತು. ಯಾಕೆ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಮಾಖ್ಯ ದೇವಾಲಯದ ಒಂದು ವಿಶಿಷ್ಟತೆ ತಿಳ್ಕೊಂಡಂತಹ ಜನಗಳು ಅಲ್ಲಿಗೆ ಭೇಟಿ ನೀಡೋದಕ್ಕೆ ಜಾಸ್ತಿ ಸಂಖ್ಯೆಯಲ್ಲಿ ಶುರು ಆಯ್ತು. ಅದೇ ರೀತಿಯಾಗಿ ಈಗ ಅಮರನಾಥ್ ಕೇವ್ಗೂ ಕೂಡ ಜನ ದೊಡ್ಡ ಮಟ್ಟದಲ್ಲೇ ಬರ್ತಾ ಇದ್ದಾರೆ. ಅಮರನಾಥ್ ಯಾತ್ರಿಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದ್ದಾರೆ. ಅಂಡ್ ಕಾಂಕ್ರೀಟ್ ರೋಡ್ಸ್ ಇದೆ. ಈಗ ಕಷ್ಟಪಟ್ಟು ಹತ್ತಿ ಇಳಿಯುವಂತಹ ರೋಡ್ಸ್ ಇದ್ದಿದ್ರೆ ಸ್ವಲ್ಪ ಜನ ಯೋಚನೆ ಮಾಡಿ ಬರ್ತಾ ಇದ್ರೋ ಏನೋ. ಆದ್ರೆ ಈಗ ತುಂಬಾ ಸುಲಭವಾಗಿ ನಾವು ಯಾತ್ರೆಯನ್ನ ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕಾಗಿ ಜನರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಪೋಸ್ಟ್ ಮಾಡೋದಕ್ಕೇನೆ ಅಮರನಾಥ್ ಯಾತ್ರೆಯನ್ನ ಕೂಡ ಮಾಡ್ತಾ ಇದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ? ಅಲ್ಲಿನ ಬಿಸ್ನೆಸ್ ಇಂದ ಈ ರೀತಿಯಾಗಿ ಶಿವಲಿಂಗವನ್ನ ನಾವು ಕರ್ಗೋಗುವಂತ ಒಂದು ಸ್ಥಿತಿಯನ್ನ ನೋಡ್ಬೇಕಾಯ್ತಾ, ಅಥವಾ ಗ್ಲೋಬಲ್ ವಾರ್ಮಿಂಗ್ ಇಂದ ಈ ಒಂದು ಸ್ಥಿತಿ ನಿರ್ಮಾಣ ಆಗಿದ್ಯಾ, ಇಲ್ಲ ಮನುಷ್ಯನೇ ಇದೆಲ್ಲದಕ್ಕೂ ಮೂಲ ಕಾರಣ ಅಂತ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಅಂಡ್ ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಅಮರನಾಥ್ ಯಾತ್ರೆ ಅಥವಾ ಅಮರನಾಥ್ ಕೇವ್ನಲ್ಲಿ ಇರುವಂತಹ ಆ ಉದ್ಭವ ಶಿವಲಿಂಗ ಏನ್ ಸಿಗ್ನಿಫಿಕೆನ್ಸ್ ಮಾಡುತ್ತೆ ನಮ್ಮ ಜೀವನಕ್ಕೆ ಅಂತ ಹೇಳಿದ್ರೆ, ಬರ್ತ್ ಅಂಡ್ ಡೆತ್, ರೀಬರ್ತ್ ಅಂಡ್ ಡೆತ್. ಇದರ ಅರ್ಥ ಏನು ಅಂದ್ರೆ ನಮ್ಗೆಲ್ರಿಗೂ ಗೊತ್ತಿದೆ, ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳಿ. ಶಿವ ಈ ಹಿಂದೆ ಪಾರ್ವತಿಯನ್ನ ಅಮರನಾಥ್ ಕೇವ್ನಲ್ಲಿ ಕೂರಿಸ್ಕೊಂಡು ಈ ಒಂದು ವಿಷಯವಾಗಿ ಹೇಳಿದ್ರು. ಅದೇ ವಿಷಯವನ್ನ ಇವತ್ತಿಗೂ ಕೂಡ ನಮ್ಮ ಜನ ಪಾಲಿಸ್ತಾ ಇದ್ದಾರೆ ಅಂತ ಹೇಳಿ. ಅಂದ್ರೆ ಮನುಷ್ಯ ಹುಟ್ಲೇಬೇಕು ಮತ್ತೆ ಸಾಯ್ಲೇಬೇಕು ಅಂತ. ಯಾವಾಗ ಮಂಜುಗಡ್ಡೆ ಫಾರ್ಮ್ ಆಗುತ್ತಲ್ಲ ಅದನ್ನ ಬರ್ತ್ಗೆ ಕನ್ಸಿಡರ್ ಮಾಡ್ತಾರೆ, ಅಂದ್ರೆ ಜನನಕ್ಕೆ ಕನ್ಸಿಡರ್ ಮಾಡ್ತಾರೆ. ಯಾವಾಗ ಆ ಶಿವಲಿಂಗ ಕರಗ್ತಾ ಹೋಗುತ್ತಲ್ಲ ಅದಕ್ಕೆ ಡೆತ್ಗೆ ಕನ್ಸಿಡರ್ ಮಾಡ್ತಾರೆ, ಅಂದ್ರೆ ಸಾವು ಅಂತ ಹೇಳಿ. ಹುಟ್ಟಬೇಕು ಸಾಯ್ಬೇಕು ಅನ್ನೋದೇ ನಮ್ಮ ಜೀವನದ ಅರ್ಥ ಅನ್ನೋ ರೀತಿಯಲ್ಲಿ ಶಿವ ಪಾರ್ವತಿಗೆ ಹೇಳಿದ್ದನ್ನ ಇವತ್ತಿಗೂ ಕೂಡ ನಾವು ಪಾಲಿಸ್ಕೊಂಡು ಬರ್ತಿದ್ದೀವಿ. ನಿಮ್ಗೆ ಮತ್ತಷ್ಟು ಅಪ್ಡೇಟ್ಸ್ ಬೇಕು ಅಂತಂದ್ರೆ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.